ಕ್ರಿಸ್ತನ ಪರಿಮಳ ಅದು ಸುಗಂಧ ತೈಲವು. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ದಾಸಳು ನಾನು ಈಶನು ನೀನೇ ದೇವಾ, ದಾಸಳು ನಾನು ಈಶನು ನೀನೇ ದೇವಾ. ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ಒಪ್ಪಿಸ್ಕೊಡು, ನನ್ನ ಚಿತ್ತ ಅಲ್ಲ ಅಪ್ಪ, ಸಕಲ ನಿನ್ನ ಚಿತ್ತ. ನಾನು ಬಲಹೀನ ಆಗ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪಾಗಿ ನಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಯಾರು ತನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಯಾರು ಇಷ್ಟಪಡಲ್ಲ. ತಪ್ಪನ್ನ ಒಪ್ಕೊಬೇಕು. ತಪ್ಪು ಮಾಡಿಲ್ಲ ಅಂದೇನೋ, ಹೌದಮ್ಮ ನಾನೇ ತಪ್ಪು ಮಾಡಿಬಿಟ್ಟೆ, ಸಾರಿ ಕಣೋ. ಕೇಳೋದ್ರಲ್ಲಿ ಏನು ಕರ್ಗೋಗಲ್ಲ. ಕೊಲೆಸ್ಟ್ರಾಲ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ದಪ್ಪ ಹೆಂಗಿರುತ್ತೋ ಹಂಗೆ ಇರುತ್ತೆ, ಸಣ್ಣವಾಗಿರುತ್ತೆ ಹಂಗೆ ಇರುತ್ತೆ, ಬೆಳ್ಳಗೂ ಆಗಲ್ಲ ಕಪ್ಪಗೂ ಆಗಲ್ಲ, ನೀನೇನೂ ಆಗಲ್ಲ. ನೀನು ತಪ್ಪು ಮಾಡ್ತಾನೆ ಇದ್ದೀಯಾ, ನಿನಗೆ ಚೆನ್ನಾಗಿ ಗೊತ್ತು ನೀನು ಯಾವ ಥರ ನಡ್ಕೊಳ್ತಾ ಇದೆಯಾ, ನೀನು ಎಷ್ಟು ತಪ್ಪುಗಳು ಮಾಡ್ತಾ ಇದೆಯಾ, ಎಷ್ಟು ಸುಳ್ಳು ಹೇಳ್ತಾ ಇದೆಯಾ, ಎಷ್ಟು ನಂಬಿಸಿ ಮೋಸ ಮಾಡ್ತಾ ಇದೆಯಾ, ದ್ರೋಹವಾಗಿ ನಡ್ಕೊಳ್ತಾ ಇದೆಯಾ, ನಂಬಿಕೆ ದ್ರೋಹ ಮಾಡ್ತಾ ಇದೆಯಾ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಒಪ್ಪಿಸ್ಕೊಡು, ಒಪ್ಪಿಸ್ಕೊಡು. ನಿನ್ಗೆ ಆಶೀರ್ವಾದ ಬೇಕಾ? ನಿನಗೊಂದು ಒಳ್ಳೇದು ಆಗಬೇಕಾ? ಒಂದು ಒಳ್ಳೆ ರೀತಿಯಲ್ಲಿ ನಿಂತ್ಕೊಬೇಕಾ? 4 ಜನದ ಮುಂದೆ ಎದ್ದು ನಿಂತ್ಕೊಬೇಕಾ? ನಿನ್ನನ್ನು ಎಲ್ಲರೂ ಚೀತು ಅಂತ ಹೇಳ್ತಾ ಇದ್ದಾರಾ? ನಿನ್ನ ಕೈಲಿ ಆಗಲ್ಲ ಅಂತ ಏನನ್ನ ಹೇಳ್ತಾ ಇದ್ದಾರಾ? ಒಪ್ಪಿಸ್ಕೊಡು. ನಿನ್ನ ತಪ್ಪು ನಿನಗೆ ಗೊತ್ತು ತಾನೇ. ನೀನು ಯಾವ ಥರ ಮಾತಾಡ್ತಾ ಇದೀಯಾ, ಯಾವ ಥರ ನಿನ್ನನ್ನೇ ನೀನೇ ಮೋಸ ಮಾಡ್ಕೊಳ್ತಾ ಇದೆಯಾ, ಯಾವ ರೀತಿಯಲ್ಲಿ ಜನಗಳ ಮಧ್ಯದಲ್ಲಿ ನೀನು ನಂಬಿಕೆ ದ್ರೋಹ ಮಾಡ್ತಾ ಇದೆಯಾ, ಚೆನ್ನಾಗಿ ಗೊತ್ತು. ಒಪ್ಪಿಸ್ಕೊಟ್ಬಿಡು. ಏಸಪ್ಪ ನಾನಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ದಯವಿಟ್ಟು ನನಗೆ ಕ್ಷಮಿಸು. ಇದು ನಾನು ಮಾಡಬೇಕು ಅಂತ ನಾನು ಮಾಡಿಲ್ಲ, ಗೊತ್ತಿಲ್ದಿರ ನನ್ನ ಶರೀರದಿಂದ ಇದು ತಪ್ಪು ಆಗ್ತಾ ಇದೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅದೇ ಒಂದೇ ಹಿಡ್ಕೊಂಬಾರ್ದು. ಇಲ್ಲ ಅಮ್ಮ ನಾನು ತಪ್ಪು ಮಾಡಬಾರ್ದು ಅಂತ ಅನ್ಕೊತೀನಿ, ಯಾವಾಗಂದರೆ ಗೊತ್ತಿಲ್ಲ ಟಕ್ಕಂತ ಆಗ್ಬಿಡುತ್ತೆ. ಅಮ್ಮ ನಾನು ಕುಡಿಬಾರ್ದು ಅಂತ ಅನ್ಕೊತೀನಮ್ಮ, ಹಂಗೆ ಇರ್ತೀನಿ. ಟೈಮ್ ಬಂತು ಅಂತಂದರೆ ಲೊಟ್ಟಂತ ಹಾಕೊಂಬಿಡ್ತೀನಿ, ಏನಂತ ಗೊತ್ತಿಲ್ಲ. ಹುಡುಗಿ ಹತ್ರ ಮಾತಾಡಬಾರ್ದು ಅಂತ ಇರ್ತೀನಿ, ಮೆಸೇಜ್ ಮಾಡಬಾರ್ದು ಅಂತ ಇರ್ತೀನಿ, ಮಾಡ್ಬಿಡ್ತೀನಮ್ಮ. ನಮ್ಮಮ್ಮನ್ನ ಬೈಬಾರ್ದು ಅಂತ ಅಂದ್ಕೊಳ್ತೀನಿ, ಕೋಪ ಮಾಡ್ಕೊಳ್ಬಾರ್ದು ಅಂತೀನಿ, ಮಾಡ್ಕೊಂಬಿಡ್ತೀನಿ ಅಮ್ಮ. ಚರ್ಚಿಗೆ ಬರಬೇಕು ಅಂತಲೇ ಸಿದ್ಧಾಗಿ ಬಂದಿರ್ತೀನಿ, ಏನಾದರೂ ಒಂದು ಆಗ್ಬಿಡುತ್ತೆ, ಏನಂತ ನನಗೆ ಗೊತ್ತಿಲ್ಲ ಅಮ್ಮ. ಅದು ನೆಪ ಅಪ್ಪ, ನೆಪ. ಯಾಕಂದರೆ ನೀನು ಇನ್ನೂ ಮನಸ್ಸು ಕೊಟ್ಟಿಲ್ಲ. ನೀನು ಮನಸ್ಸು ಕೊಡದೇ ಇರೋದಕ್ಕೇ ಒಂದೊಂದು ನೆಪಗಳು ನಿನ್ನ ಹತ್ರ ಬರ್ತಾ ಇದೆ, ಆತ್ಕೊಂಡು ಬರ್ತಾ ಇದೆ, ನಿನ್ನನ್ನು ನುಗ್ಗಿಸ್ಕೊಂಡು ಅಲೆಗಳ ರೀತಿಯಲ್ಲಿ ನುಗ್ಗಿಸ್ಕೊಂಡು ಬರ್ತಾ ಇದೆ, ಪ್ರವಾಹದ ರೀತಿಯಲ್ಲಿ ಬರ್ತಾ ಇದೆ. ಅದಕ್ಕೆ ಆ ನೆಪದಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ, ಸೋತೋಗ್ಬಿಡ್ತಾ ಇದ್ದಾರೆ. ನೀನು ಹೇಳುವಂಥ ನೆಪ ಏನಾಗ್ತಾ ಇದೆ, ಪ್ರತಿಯೊಬ್ಬರು ಮೆಚ್ಚೋ ರೀತಿಯಲ್ಲಿ ಇದೆ. ತಪ್ಪು ಹೇಳೋದಕ್ಕೆ ಆಗಲ್ಲ. ನನ್ನ ಮಗ ತಪ್ಪು ಮಾಡ್ತಾ ಇಲ್ಲ, ಅವನೇನು ಅಂತ ನಾನು ನೋಡ್ತಾ ಇದ್ದೀನಿ, ನನ್ನ ಮಗಳು ಏನು ತಪ್ಪು ಮಾಡ್ತಾ ಇಲ್ಲ, ನಮ್ಮನೇಲಿ ಏನೂ ಎಂಥರ ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ, ಫ್ರೀಯಾಗಿದ್ದೀವಿ, ಅನುಸರಿಸ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಯಾಕಂದರೆ ನೀನು ತಗ್ಗಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಿನ್ನ ಗೌರವನ ನೀನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಪ್ರತಿಯೊಂದನ್ನು ಏನು ಮಾಡ್ತಾ ಇದೀಯಾ, ಗುಡ್ಡೆ ಹಾಕ್ಕೊಳ್ತಾ ಇದೀಯಾ, ಕಟ್ಟಡನ ಕಟ್ಕೊಳ್ತಾ ಇದೀಯಾ. ಅದೇ ಒಂದು ಸಾರಿ ಬೇಡ ಅಪ್ಪ, ಯಾಕೋ ಈ ತಪ್ಪು, ದ್ರೋಹ, ಮೋಸ ಪ್ರತಿಯೊಂದು ಮಣಿ ಥರ ಪೋಣಿಸ್ಕೊಂಡು ಹೋಗ್ತಾ ಇದೆ. ಯಾವತ್ತು ದಾರ ಕಿತ್ತೋಗ್ಬಿಡುತ್ತೋ, ನನ್ನ ಅಸಹ್ಯ ಕಾರ್ಯಗಳು ಯಾವ ರೀತಿಯಲ್ಲಿ ಹೊರಗೆ ಬಂದ್ಬಿಡುತ್ತೋ ಗೊತ್ತಿಲ್ಲ. ಒಂದು ವೇಳೆ ಲೋಕದಲ್ಲಿ ನಿಂದ ಅಸಹ್ಯ ಕಾರ್ಯಗಳು ಹೊರಗಡೆ ಬರಲ್ಲ, ಹಂಗೆ ಭದ್ರವಾಗೇ ಇರುತ್ತೆ. ನೀನು ಅಂತಸ್ತ ಮೇಲೆ ಅಂತಸ್ತ ಹೋಗ್ತಾ ಇರ್ತೀಯ, ಒಳ್ಳೆ ರೀತಿಯಲ್ಲಿ ಹೋಗ್ತಾ, ಏನಿಲ್ಲ ನಾನೇನು ಸುಳ್ಳು ಹೇಳಿದೆನಾ, ನೋಡು ಆರಾಮಾಗಿದ್ದೀನಿ. ಸಿಸ್ಟರ್, ನಮ್ಮ ಮನೆಯಲ್ಲಿ ಸ್ವಲ್ಪ ಕರೆಂಟ್ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ ಸಿಸ್ಟರ್, ನನಗೆ ಕರೆಂಟ್ ಸ್ವಲ್ಪ ಬೇಕು, ನಿಮ್ಮವ್ರನ್ನೆಲ್ಲ ಕೇಳಿದೆ ಆದರೆ ಕೊಟ್ಟಿಲ್ಲ ಸಿಸ್ಟರ್, ಪ್ಲೀಸ್ ನೀವು ಯಾರು ಹೇಳಿದ್ರು ನಿಮ್ಮ ಹತ್ರ ಹೋದರೆ ಕೆಲಸ ಆಗುತ್ತೆ ಅಂತ, ಪ್ಲೀಸ್ ನನ್ನನ್ನು ನಾನು ಬಂದಿದ್ದೀನಿ, ಪ್ಲೀಸ್ ದಯವಿಟ್ಟು ನನಗೆ ಸಹಾಯ ಮಾಡಿ.
ಹೌದಾ? ಯಾವಾಗಿಂದ? ಏನಾಯಿತು? ಓ ಇದಾ? ಸರಿ, ಅವ್ರ ಹತ್ರ ಹೋಗಿ. ಮೇಡಮ್, ಆ ಮೇಡಮ್ ಕಳಿಸಿದ್ರು. ಹೌದಾ? ಅವ್ರ ಹತ್ರ ಹೋಗಿ. ಎಲ್ಲರ ಹತ್ರ ಹೋದಾದ್ಮೇಲೆ, ನೀನು ಹಿಂಗೆ ಹೋದರೆ ಚೆನ್ನಾಗಿರಲ್ಲ, ಹಿಂಗೆ ಹೋಗು, ಎಲ್ಲ ಕಾರ್ಯ ಆಗ್ಬಿಡುತ್ತೆ. ಹೆಂಗೋಗು? ಹಿಂಗೋಗು, ಜೋಬ್ ತುಂಬ ಇಟ್ಕೊಂಡು ಹೋಗು, ನಿನ್ನ ಕೆಲಸ ಕಾರ್ಯಗಳು ಆಗ್ಬಿಡುತ್ತೆ. ಇಲ್ಲಾಂದರೆ ಆಗಲ್ಲ. ಅದು ನೀನು ಎಷ್ಟೇ ಬೇಳಾಡಿದ್ರೇನೋ ಆಗಲ್ಲ, ಎಷ್ಟೇ ನಡೆದ್ರೇನೋ ಆಗಲ್ಲ. ಸ್ವಲ್ಪ ಇಟ್ಕೊಂಡು ಹೋಗು, ಎಲ್ಲ ಆಗ್ಬಿಡುತ್ತೆ. ಮೇಡಮ್, ನೀವು ತುಂಬ ಕೆಲಸ ಮಾಡ್ತೀರಂತೆ. ಅವ್ರು ಹೇಳಿದ್ರು, ತಗೊಳ್ಳಿ ಮೇಡಮ್. ಅದೆಲ್ಲ ಬೇಡಪ್ಪ, ನೋಡಿದವ್ರೆ ಆಮೇಲೆ ಏನೇನು. ಏನೂ ಆಗಲ್ಲ ಮೇಡಮ್, ತಗೊಳ್ಳಿ, ಏನೂ ಆಗಲ್ಲ, ತಗೊಳ್ಳಿ. ಲಂಚ. ಏಸಪ್ಪ ಏನು ಹೇಳಿದ್ದಾರೆ? ಪರಿಶುದ್ಧಾತ್ಮನ ಏನು ತಿಳಿಸಿದ್ದಾನೆ? ದೇವರಾತ್ಮ ನಮ್ಮ ಹತ್ರ ಏನು ಬರೆದಿದ್ದಾರೆ? ಯೆಹೋವನಾದ ದೇವ್ರು ಏನು ಬರೆದಿದ್ದಾರೆ? ಲಂಚನ ತೆಗೆದುಕೊಳ್ಬಾರ್ದು, ಬಡ್ಡಿಗೆ ತೆಗೆದುಕೊಳ್ಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಇವತ್ತು ಲೋಕ ಎಲ್ಲ ಇದೇ ಹೆಚ್ಚಾಗಿ ನಡೀತಾ ಇರೋದು. ಪ್ರತಿಯೊಂದರಲ್ಲೂ ಇದೇ ನಡೀತಾ ಇರೋದು. ಲಂಚ ಇಲ್ದಿದ್ದು ಯಾವ ಕಾರ್ಯನೂ ಆಗ್ತಾ ಇಲ್ಲ. ಇಲ್ಲಮ್ಮ, ಅವ್ರ ಪ್ರೀತಿಯಿಂದ ನನಗೆ ಕೊಡ್ತಾ ಇರೋದ್ರಿಂದ ನಾನು ತಗೊಳ್ತಾ ಇದ್ದೇನೆ. ವೆರಿ ಗುಡ್. ಬಲವಂತವಾಗಿ ತಗೊಳ್ತಾ ಇದೆಯಾ? ಫೋರ್ಸಬಲಿ ತಗೊಳ್ತಾ ಇದೆಯಾ? ಇದೇ ಆಗಲೇಬೇಕು, ರೂಲ್ಸ್ ನಡಿಲೇಬೇಕು ಅಂತ ತಗೊಳ್ತಾ ಇದೆಯಾ? ಶಿಕ್ಷೆಗೆ ನೀನು ಒಳಪಡ್ತೀಯ, ಶಿಕ್ಷೆಗೆ ನೀನು ಒಳಪಡ್ತೀಯ. ಅವ್ರ ಪ್ರೀತಿಯಿಂದ ಬಂದು ಎಲ್ಲ ಆದಮೇಲೆ 10 ರೂಪಾಯಿ ಬಂದು ಕೊಟ್ಟು, ಅಮ್ಮ ನೀವು ಮಾಡಿಕೊಟ್ರೆ ಅಮ್ಮ, ನಮ್ಮೆಲ್ಲ ಕೆಲಸದಲ್ಲಿ ನೀವು ಜೊತೆಯಾಗಿದ್ರಿ, ನನಗೆ ಸಹಾಯ ಮಾಡಿದ್ರಿ, ಏನು ಬೇಡ, ಒಂದು ಟೀ ತೊಗೊಳ್ಳಿ, ನೀವೇನು ತೊಗೊಳ್ತಾ ಇದ್ದಿಲ್ಲ, ನೀವೇನು ಮಾಡ್ತಾ ಇಲ್ಲ, ಇಂಥ ಒಂದು ದೊಡ್ಡ ವ್ಯಕ್ತಿ ಆಗಿರೋದಾದರೂ, ಇಂಥ ಒಂದು ದೊಡ್ಡ ಕೆಲಸದಲ್ಲಿ ಇರೋದಾದರೂ ನೀವೇನು ಫೋರ್ಸ್ ಮಾಡಲಿಲ್ಲ, ನಮಗೇನು ಹರ್ಟ್ ಮಾಡಲಿಲ್ಲ, ನಮ್ಮನ್ನೇನು ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ. ಆದರೆ ನೀವು ವಿಧೇಯತೆಯಿಂದ ನಮಗೋಸ್ಕರ ನೀವು ಕಷ್ಟಪಟ್ಟು ನೀವು ಮಾಡಿದ್ದೀರಾ, ತೊಗೊಳ್ಳಿ ಅಂತೇಳಿ 10 ರೂಪಾಯಿ ನಿನಗೆ ಕೊಡ್ತಾರಾ? ನೀನು ತಗೋ. ಅದರಲ್ಲಿ ಅರ್ಥ ಇದೆ. ಕೆಲಸ ಆಗಲೇಬೇಕು ಅಂದರೆ ಮಂಚ ಇಳಿಲೇಬೇಕು ಅನ್ನೋ ರೀತಿಯಲ್ಲಿ ಇರೋದಾದರೆ ಯಾವುದೇ ಕಾರಣಕ್ಕೂ ಕಾರ್ಯ ನಡೆಯಲ್ಲ. ನನ್ನ ಕರ್ತನು ಇಷ್ಟಪಡಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ತಂದೆ ತಾಯಿನ ನಾವು ಗೌರವಿಸಬೇಕು. ಆಮೇಲೆ ಲೋಕದ ರೀತಿಯಲ್ಲಿ ತಂದೆ ತಾಯಿನ ಹೆಚ್ಚಾಗಿ ನಾವು ತುಂಬಾ ಹಣದ ರೀತಿಯಲ್ಲಿ ಗೌರವಿಸ್ತೀವಿ. ಹಣ ಇಲ್ಲ ಅಂದರೆ ಗೌರವ ಕೊಡಲ್ಲ. ಮಕ್ಕಳು ಸಣ್ಣ ವಯಸ್ಸದಲ್ಲೇ ಹೆಚ್ಚಾಗಿ ಪ್ರೀತಿ ತೋರಿಸೋದು, ವಿಧೇಯತೆ ಆಗೋದು, ಅನುಸರಿಸೋದು, ಅಂದ್ಕೊಳ್ಳೋದೆಲ್ಲ ಇವನು ಡಾಕ್ಟರ್ ಆಗ್ತಾನೆ, ಇವನು ಇಂಜಿನಿಯರ್ ಆಗ್ತಾನೆ, ಇವನು ಪೊಲೀಸ್ ಆಗ್ತಾನೆ, ಇವನು ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ, ಇವನು ಇನ್ನೂ ಕೌನ್ಸಿಲರ್ ಆಗ್ತಾನೆ, ಇವನು MLA ಆಗ್ತಾನೆ ಅಂತ ಅಂದ್ಕೊಳ್ಳೋದು. ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲದಕ್ಕೂ ಡೆಟ್ ಆಪೋಸಿಟ್, ಎಲ್ಲದಕ್ಕೂ ವಿರುದ್ಧವಾಗೇ ಇರುತ್ತೆ. ನಾವು ಅಂದ್ಕೊಂಡಿದ್ದೆ ಆಗಿಲ್ಲ. ಪ್ರತಿಯೊಂದು ತಂದೆ ತಾಯಿ ಹೇಳೋದು, ಅಯ್ಯೋ ಮಕ್ಕಳಲ್ಲಿ ಇದು ಅಂದ್ಕೊಂಡಿದ್ದೆ ಆಗಲಿಲ್ಲ. ಮಕ್ಕಳು ಹೇಳ್ತಾರೆ, ನನ್ನ ತಂದೆ ತಾಯಿ ನನ್ನನ್ನು ಸರಿಯಾಗಿ ಓದಿಸಿದ್ರೆ ನಾನು ಈ ಥರ ಇರ್ತಾ ಇರಲಿಲ್ಲ, ನಾನು ಇನ್ನೂ ಚೆನ್ನಾಗಿ ಬರೀತಾ. ಅಯ್ಯೋ ನಮ್ಮ ಮನೇಲಿ ಬಡತನ ಇತ್ತು, ಅದಕ್ಕೆ ಓದೋಕ್ಕಾಗಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ನೆಪ ಅನ್ನೋದಿದೆ ಹೊರತು ಯಾವುದೇ ಕಾರಣಕ್ಕೂ ದೇವರು ಇಟ್ಟದ ರೀತಿಯಲ್ಲಿ ನಾನು ಉತ್ತಮವಾಗಿ ನಡೀತಾ ಇದ್ದೀನಿ, ನನ್ನನ್ನು ದೇವರು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ, ನನ್ನನ್ನು ಆಶೀರ್ವದಿಸಿದ್ದಾರೆ, ನಾನು ಇರೋದ್ರಲ್ಲಿ ನಾನು ತೃಪ್ತಿಯಾಗಿದ್ದೀನಿ, ನನ್ನ ಕರ್ತನು ನನ್ನನ್ನು ಸಮೃದ್ಧಿಯಾಗಿ ಆಶೀರ್ವದಿಸ್ತಾ ಇದ್ದಾನೆ ಅಂತ ಹೇಳುವಂಥ ವ್ಯಕ್ತಿ ಒಬ್ಬರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ನೆಪ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕರ್ತನನ್ನು ಸ್ಮರಿಸುವಂಥ ನೆಪ ಅನ್ನೋದು ಇದು ಇರಲ್ಲ. ಸುಳ್ಳು, ಮೋಸ, ವಂಚನೆ, ದ್ರೋಹ, ಅಸೂಯೆ ಲೋಕದಲ್ಲಿ. ಸುಳ್ಳು, ಮೋಸ, ವಂಚನೆ, ದ್ರೋಹ, ಅಸೂಯೆ ಲೋಕದಲ್ಲಿ. ಪ್ರೀತಿ ಇಲ್ಲದೆ, ದಯೆ ಇಲ್ಲದೆ ಬಾಳುವ ಜನರ ಮಧ್ಯದಲ್ಲಿ. ಪ್ರೀತಿ ಇಲ್ಲದೆ, ದಯೆ ಇಲ್ಲದೆ ಬಾಳುವ ಜನರ ಮಧ್ಯದಲ್ಲಿ. ಏಸಯ್ಯ, ಏಸಯ್ಯ, ಏಸಯ್ಯ.
ಈ ಲೋಕದಲ್ಲಿ ನನ್ನ ಏಸಪ್ಪ ಸಾಕು. ಹೇಳ್ತಾ ಇದ್ದಷ್ಟು ಹೆಚ್ಚಾಗಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ತಂದೆ ಕ್ಷಮಿಸುವಂಥ ದೇವರು ಅಲ್ಲ. ಯಾಕಂದರೆ ಕಾಣ್ತಾ ಇಲ್ಲ, ನಿನ್ನ ಮುಂದೆ ಮನುಷ್ಯನೇ ಕಾಣ್ತಾ ಇರೋದು, ಈ ಆಡಂಬರಗಳೇ ಕಾಣ್ತಾ ಇರೋದು, ಪ್ರಪಂಚನೇ ಕಾಣ್ತಾ ಇರೋದು. ಸತ್ಯ ಅಡಕ ಆಗಿಬಿಟ್ಟಿದೆ. ಸತ್ಯ ಅಡಕ ಆಗಿರೋದ್ರಿಂದ ನೀನೇನು ತಪ್ಪು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಒಳಗೊಂದು ಹೊರಗೊಂದು ಅಂದರೆ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದೆಯಾ, ಹೊರಗಡೆ ಹೋಗಿ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದೆಯಾ. ನಿನ್ನ ಮನಸ್ಸಲ್ಲಿರುವಂಥ ಆಲೋಚನೆಗಳ ಬೇರೆ, ಮಾತನಾಡುವಂಥ ಆಲೋಚನೆಗಳೇ ಬೇರೆ. ಮನಸ್ಸಲ್ಲಿ ಒಂದು ಮಾತಿಟ್ಕೊಂಡು ಹೊರಗಡೆ ಒಂದು ಮಾತಾಡಿ ಮೆಚ್ಚಿಸೋದಕ್ಕೋಸ್ಕರ ನೀನು ಮಾತುಗಳನ್ನು ಮಾತಾಡೋದಾದರೆ ಶಿಕ್ಷೆಗೆ ಒಳಪಡ್ತೀಯ ಹೊರತು ಯಾವುದೇ ಕಾರಣಕ್ಕೂ ಆಶೀರ್ವಾದಕ್ಕೆ ನೀನು ನೆಲೆಗೊಳ್ಳಲ್ಲ. ಒಳಗೂ ಹೊರಗೂ ಯಥಾರ್ಥವಾಗಿ ಒಂದೇ ರೀತಿಯಲ್ಲೇ ಇರಬೇಕು. ತಪ್ಪಾಗುತ್ತೋ ಸರಿನೋ ಪರವಾಗಿಲ್ಲ, ಚಿಂತೆ ಇಲ್ಲ. ಅವ್ರು ಬೈತಾರ ಬೈಲಿ, ಉಗಿತಾರ ಉಗಿಲಿ, ಅವ್ರೇನ ಚೀತು ಅನ್ಕೊಂತಾರ ಅನ್ಕೊಳ್ಳಿ, ಅವಮಾನ ಆದ್ರೇನ ಪರವಾಗಿಲ್ಲ, ಚಿಂತೆ ಇಲ್ಲ, ನಾನು ಒಪ್ಪಿಸ್ಕೊಡ್ತೀನಿ. ಸತ್ಯವಾಗಿ ನಿಂತ್ಕೊಳ್ಳಿ. ಮನೇಲಿ ಆಟಾಡೋ ರೀತಿಯಲ್ಲೇ ಸಭೆಯಲ್ಲೂ ನೀನು ಆಟಾಡೋದಾದರೆ ದೇವರು ಇಷ್ಟಪಡಲ್ಲ. ಹೊರಗಡೆ ನೀನು ಆಟಾಡೋ ರೀತಿಯಲ್ಲಿ, ಅಗೌರವದಿಂದ ನಡ್ಕೊಳ್ಳೋ ರೀತಿಯಲ್ಲಿ ನೀನು ಸಭೆಯಲ್ಲೂ ನಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ತಪ್ಪು ಮಾಡಿ ಬಂದು ಏನೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಾನು ಎಷ್ಟೇ ತಪ್ಪು ಮಾಡೋದಾದರೂ ಹೆಂಗೆ ನಡ್ಕೊಳ್ಳೋದಾದರೂ ದೇವರು ನನ್ನನ್ನು ಮರೆಮಾಚಿ ನಡೀತಾ ಇದ್ದಾರೆ ಅಂದರೆ ಅದು ನಿನ್ನ ಮೂರ್ಖತನ. ನಿನ್ನ ಮೂರ್ಖತನ. ನಿನ್ನ ತಪ್ಪಿಗೆ ನೀನು ಶಿಕ್ಷೆನ ಹೊಂದ್ಕೊಳ್ತೀಯ. ಎಷ್ಟೋ ತಪ್ಪುಗಳು ಆಗ್ತಾ ಇದೆ, ತೊಂದರೆಗಳು ನಡೀತಾ ಇದೆ, ಶಿಕ್ಷೆಗಳು ಆಗ್ತಾ ಇದೆ, ಆದರೂ ಸಹ ನಿನ್ನಲ್ಲಿ ಭಯ ಇಲ್ಲ ಅಂತಂದರೆ ಖಂಡಿತವಾಗಲೂ ಮನಪೂರ್ವಕವಾಗಿ ನಿನ್ನನ್ನು ಕರ್ತನನ್ನು ಕೊಂಡಾಡ್ತಾ ಇಲ್ಲ, ಆರಾಧಿಸ್ತಾ ಇಲ್ಲ, ಆತನಿಗೋಸ್ಕರ ನೀನು ಜೀವಿಸ್ತಾ ಇಲ್ಲ. ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೋ. ಬೇರೆಯವ್ರು ಬಂದು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಿನಗೆ ತಟ್ಟಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೋ ನೀನು ಹಿಂಗೆ ಮಾಡ್ತೀಯ ಅಂತ ಹೇಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಿನ್ನನ್ನು ನೀನೇ ಪರೀಕ್ಷೆ ಮಾಡ್ಕೋ. ನೀನು ಯಾವ ನೀಚವಾಗಿ ಹೋಗ್ತಾ ಇದೆಯಾ ಅಂತ, ಯಾವ ರೀತಿಯಲ್ಲಿ ನಡೀತಾ ಇದೆಯಲ್ಲ ಅಂತ, ಯಾವ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಅಂತ ನಿನ್ನನ್ನೇ ನೀನು ಯೋಚನೆ. ನಿನ್ನಿಂದ ಒಬ್ಬರಿಗೆ ಆಶೀರ್ವಾದ ಆಗ್ತಾ ಇದೆಯಾ? ನಿನ್ನಿಂದ ಒಬ್ಬರು ಅಭಿವೃದ್ಧಿ ಆಗ್ತಾ ಇದ್ದಾರಾ? ನಿನ್ನಿಂದ ಒಬ್ಬರಿಗೆ ಒಳ್ಳೇದಾಗ್ತಾ ಇದೆಯಾ? ನಿನ್ನಿಂದ ಒಬ್ಬರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಾ? ಎಸ್. ಹಿಂದೆ ಯಾವ ರೀತಿಯಲ್ಲಿ ನಿನ್ನ ಹತ್ರ ಮಾತಾಡ್ಕೊಳ್ತಾ ಇದ್ದಾರೆ, ನಿನ್ನ ಬೆನ್ನಿಂದ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ನಿನ್ನ ಇಲ್ಲಿ ಹೊಗಳ್ತಾರೆ, ಚೆನ್ನಾಗಿದೆಯಾ ಮಗನೇ, ಓ ಸೂಪರ್, ಬಿಡು ಮಗ, ಅವ್ರೇನೋ ಹೇಳ್ತಾರೆ ಮಾತಾಡಬೇಡ. ಎಲ್ಕನಾಗೆ ನಾನು ಹೇಳ್ತೀನಿ, ಬಿಡು ಮಗ, ಪಾಸ್ಟಮ್ಮನ ಯಾವಾಗ ಉಗಿಯೋದೇ ಕೆಲಸ, ಅವ್ರದ್ದು ಬೈಯೋದೇ ಕೆಲಸ, ಏನೂ ಆಗಲ್ಲ, ಬಿಟ್ಟಾಕೋ, ಮನಸ್ಸು ತಗೊಳಕ್ಕೆ ಹೋಗ್ಬೇಡ, ಬಿಟ್ಟಾಕೋ ಅಂತಂದರೆ ಅದ್ರ ಹಿಂದೆ ಚರ್ಚಿಗೆ ಹೋಗೋವಾಗೆಲ್ಲ ಉಗಿಯೋದು ಬಿಟ್ಟರೆ ಏನೂ ಇಲ್ಲಪ್ಪ. ಯಾವಾಗ ನೋಡ್ರೆ ನನ್ನನ್ನೇ ಮುಖ ತೋರಿಸ್ತಾರೆ. ನಾವಿಬ್ಬರೇನೇ ಇರೋದು, ನಮ್ಮಣ್ಣ ಇಲ್ಲಾಂದರೆ ನಾನೇ, ಇಬ್ಬರೇ, ಇನ್ಯಾರೂ ಇಲ್ವಾ, ಇನ್ನೇನು ಒಬ್ಬರು ಇಲ್ವಾ ಬೈಯೋದಿಕ್ಕೆ? ಏನಂತವ್ ತಪ್ಪು ಮಾಡ್ಬಿಟ್ಟಿದ್ದೀನಿ, ಏನು ಹಂಗೆ ನಡ್ಕೊಂಡಿದ್ದೀನಿ, ಯಾಕೆ ಸಭೆಯಲ್ಲಿ ಹಂಗೆ ಮಾತಾಡ್ತಾರೆ? ನಿನ್ನನ್ನು ತಪ್ಪಿ ಇರೋದಕ್ಕೆ ಬೆರಳುನಿಟ್ಟು ಎತ್ತೇಳ್ತಾ ಇರೋದು. ಈ ತಪ್ಪಿನಿಂದ ನೀನು ಆಚೆ ಬಾ. ನಾಳೆ ದಿನ ನೀನು ತೊಂದರೆಗೆ ಒಳಗಾಗ್ತೀಯ, ನೋವಿಗೆ ಒಳಗಾಗ್ತೀಯ. ಬಿದ್ದೋದ್ರೆ ಎತ್ತೋಕ್ಕೆ ಯಾರೂ ಇರಲ್ಲ. ಇಲ್ಲಿ ಎಚ್ಚರಿಕೆ ಕೊಡ್ತಾರೆ, ನಿನ್ನ ಮನೇಲಿ ಎಚ್ಚರಿಕೆ ಕೊಡಲ್ಲ. ನಿಮ್ಮಪ್ಪ ಆಗಲಿ ನಿಮ್ಮಮ್ಮ ಆಗಲಿ ನಿನಗೆ ಎಚ್ಚರಿಕೆ ಕೊಡಲ್ಲ. ನೀನು ಮಾಡ್ತಾ ಇರೋ ತಪ್ಪನ್ನ ಏನು ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಇದ್ಬಿಡ್ತಾರೆ, ಏನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಹೇಳೋವಾಗ ಜಗಳ ನಡೆಯುತ್ತೆ, ವಿರುದ್ಧವಾಗಿ ನಿಂತ್ಕೊಳ್ತೀಯಾ, ಕೋಪ ಮಾಡ್ಕೊಳ್ತೀಯಾ, ಮನೇಲಿ ಯಾವಾಗಲೂ ಜಗಳ ಇರುತ್ತೆ, ಅಸಮಾಧಾನ ಇರುತ್ತೆ, ಹೇಳೋದು ಮಾತು ಕೇಳಲ್ಲ, ಎಲ್ಲ ಒಂದೊಂದು ರೀತಿಯಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ನಿನ್ನನ್ನು ಕೇಳೇ ಇಲ್ಲ ಅಂತಂದರೆ, ನಿನ್ನ ಹತ್ರ ಮಾತಾಡಿಲ್ಲ ಅಂತಂದರೆ ಸಮಾಧಾನ, ಸಾಕು, ಹೋಗು, ಹೆಂಗನ ಹೋಗು, ಹಾಳಾಗೋಗು, ದೇವ್ರು ನೋಡ್ಕೊಳ್ತಾರೆ. ನೋಡ್ದ ಎಂಥ ಮಾತು ಬರುತ್ತೆ ಕೊನೆ ಒಳಗಡೆ, ಹಾಳಾಗೋಗು, ಹೇಳಿ ಸುಸ್ತಾಯಿತು, ನಿನ್ನಿಷ್ಟ. ಆಶೀರ್ವಾದಕ್ಕೆ ನಾವು ನೆಲೆಯಾಗಿರಬೇಕು. ಆಮೇಲೆ ಆಶೀರ್ವಾದಕ್ಕೆ ನೆಲೆಯಾಗಿರಬೇಕು. ಆಶೀರ್ವಾದದ ಮಾತುಗಳನ್ನು ನಾವು ಹೊಂದ್ಕೊಳ್ಳೋದಕ್ಕೆ ಯಾವಾಗಲೂ ಪ್ರಯಾಸ ಪಡಬೇಕು. ಆ ಪ್ರಯಾಸ ಬೇಕು ಅಂತಂದರೆ ಮನಪೂರ್ವಕವಾಗಿ ಆತನನ್ನು ಕೊಂಡಾಡಬೇಕು. ಕುಗ್ಗಿರುವಂಥ ಮನಸ್ಸನ್ನು, ಜಜ್ಜುವಂಥ ಹೃದಯವನ್ನು ಸಂತೈಸಿ ಆಧರಿಸಿ ನಡೆಸುವಂಥ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಆತನ ಕೈಯಲ್ಲಿ ನಾವು ಒಪ್ಪಿಸ್ಕೊಡೋಣ. ಏಸಪ್ಪ, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು. ನೀವು ತಪ್ಪುಗಳನ್ನು ಒಪ್ಪಿಸ್ಕೊಡ್ತಾ ಇಲ್ಲ, ಅದಕ್ಕೆ ಏಸಪ್ಪ ನಿಮ್ಮನ್ನು ಪದೇ ಪದೇ ಎಚ್ಚರಿಸ್ತಾ ಇದ್ದಾರೆ. ಮನಪೂರ್ವಕವಾಗಿ ಒಪ್ಪಿಸ್ಕೊಡಿ. ಇಲ್ಲಿ ಬರೇ 2 ಅವರ್ ಆರಾಧನೆಯಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಲ್ಲ, ಆಗೋದು ಇಲ್ಲ. ಹೇಳೋದ್ರನ್ನ ನೀನೇನು ಮಾಡ್ತಾ ಇದೀಯಾ, ಕ್ಲೀನಾಗಿ ಕೇಳ್ತೀಯ, ಕ್ಲೀನಾಗಿ ಬಿಟ್ಬಿಡ್ತೀಯ, ಒಂದು ಚೂರು ಅಲ್ಲಿ ಇರೋದೇ ಇಲ್ಲ. ಇವಾಗ ಇಷ್ಟೊತ್ತವರೆಗೂ ನಾನು ತೊಗೊಂಡಿದ್ದೀನಿ, 3/4 ಅವರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಏನು ಹೇಳಿದೆ ಅಂತಂದರೆ, ಎಲ್ಲ ತಿರುಗಿ ಲೆಫ್ಟ್ ರೈಟ್ ಅಂತ ನೋಡ್ತೀರ ಹೊರತು ಯಾವುದೇ ಕಾರಣಕ್ಕೂ ಇದು ಹೇಳಿದೆ ಅಮ್ಮ ಅಂತ ಕೇಳೋದು ಇಲ್ಲ. ಲಾಸ್ಟಲ್ಲಿರೋ ಮಾತನ್ನೇ ನೀವು ಹೈಲೈಟ್ ಮಾಡ್ಕೊಳ್ತೀರ.
ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಪದನ ಹೈಲೈಟ್ ಮಾಡ್ಕೊಳ್ತೀರಾ, ಮಧ್ಯದಲ್ಲಿ ಏನು ಮಾತಾಡದೆ ಏನು ಹೇಳಿದೆ, ಮಧ್ಯದಲ್ಲೇ ಪರಿಶುದ್ಧಾತ್ಮ ಮಾತಾಡೋದು. ಹಲ್ಲೆಲೂಯಾ. ಮಧ್ಯದಲ್ಲೇ ನೀನು ಯಾವ ರೀತಿಯಲ್ಲಿ ಇದ್ದೀಯಾ ಅಂತ ನೋಡೋದು. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಯಾರು ಯಾವುದೇ ರೀತಿಯಲ್ಲಿ ಏನು ನೋಡಲ್ಲ, ನೀನು ನೆಟ್ಟಿಗೆ ಇರ್ತೀಯ ಅಂತ ಎಲ್ಲರೂ ಸುಮ್ಮನೆ ಇರ್ತಾರೆ. ಲಾಸ್ಟಲ್ಲೂ ಸಹ ನೀನು ಎಸ್ಕೇಪ್ ಆಗ್ತೀಯ ಅಂತ ಚೆನ್ನಾಗಿ ಗೊತ್ತು, ಅದಕ್ಕೆ ಹುಷಾರಾಗಿರ್ತಾರೆ. ಮಧ್ಯದಲ್ಲಿ ನಿನ್ನ ಆಲೋಚನೆ ಬೇರೆ ಆಗ್ತಾ ಇರುತ್ತೆ, ನಿನ್ನ ಮನಸ್ಸು ಬೇರೆ ಆಗ್ತಾ ಇರುತ್ತೆ, ಮಾತುಗಳು ಬೇರೆ ಆಗ್ತಾ ಇರುತ್ತೆ, ಚಿಂತೆಗಳು ಬೇರೆ ಆಗ್ತಾ ಇರುತ್ತೆ. ಒಂದು ಕಡೆ ಸಮಯ ಹೋಗ್ತಾನೆ ಇರುತ್ತೆ. ಆ ಸಮಯ ಹೋಗ್ತಾ ಇರಬೇಕಾದ್ರೆ ನಿನ್ನ ಆಲೋಚನೆ ಬೇರೆ 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 ಆಗ್ತಾ ಇರುತ್ತೆ. ಅಯ್ಯೋಯ್ಯೋ 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 ಅಂತ. ಆವಾಗ ಪರಿಶುದ್ಧಾತ್ಮನು ನಿನಗೆ ಬಲವಾಗಿ ಮಾತನಾಡಿರುವಂಥ ಒಂದು ಮಾತಾದರೂ ಅದು ಮಿಸ್ ಆಯಿತು ಅಂದರೆ ನೀನು ಮನಪೂರ್ವಕವಾಗಿ ಆರಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆತನ ನಾಮನ ಮಹಿಮೆ ಪಡಿಸೋದಕ್ಕೂ ಆಗಲ್ಲ, ವಿಧೇಯತೆಯಿಂದ ನಡೆಯೋದಕ್ಕೂ ಆಗೋದೇ ಇಲ್ಲ. ಅದಕ್ಕೆ ಆರಂಭದಿಂದ ಅಂತ್ಯದವರೆಗೂ ಆತನಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ, ಏಕ ಮನಸ್ಸುಳ್ಳವರಾಗಿ, ಏಕಾಗ್ರತೆ ಉಳ್ಳವರಾಗಿ ಆತನ ಮಾತನ್ನು ಅನುಸರಿಸೋದಾದರೆ ಖಂಡಿತವಾಗಲೂ ನನ್ನ ಕರ್ತನು ಆಶೀರ್ವದಿಸಿ ನಡೆಸುವಂಥ ದೇವರಾಗಿದ್ದಾನೆ. ಆಮೆನ್.